ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದಿಯಾ ಎಂಟ್ರಿ ಕೊಟ್ಟೆ ಬಿಟ್ಲಾ? ಜೈದೇವ್ ಜೈಲ್ಗೆ ಹೋಗ್ಬೇಕಾಗ್ತಿದ್ಯಾ? ಏನಾಯ್ತು, ಏನು ಕಥೆ? ಅತ್ತ ಕಡೆ ಭೂಮಿ ಮತ್ತು ಗೌತಮ ನಡುವೆ ನಡೆದಿದ್ದೇನು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಬದುಕಲ್ಲಿ ದೊಡ್ಡ ಬಿರುಗಾಳಿ, ಸುಂಟರು ಗಾಳಿ, ಸುನಾಮಿನ ಎದ್ದು ಬಿಟ್ಟದ. ಆದರೆ ಇದು ನಿಜಕ್ಕೂ ಎದ್ದಿರೋದ ಅಥವಾ ಶಕುಂತಲಾ ಏನಾದರೂ ಎಪ್ಸಿರೋದ ಅನ್ನೋ ಅನುಮಾನ ಕೂಡ ಖಂಡಿತ ಬರುತ್ತೆ. ಯಾಕಂದ್ರೆ ಇಲ್ಲಿ ಶಕುಂತಲಾ ತನ್ನ ರಿಯಲ್ ಫೀಸನ್ನು ತೋರಿಸ್ತಾ ಇದ್ದಾಗೆ ಹೇಳಿದ್ದು ಒಂದೇ ಮಾತು, ಇನ್ಮುಂದೆ ಶಕುಂತಲಾ ಏನು ಅಂತ ಗೊತ್ತಾಗತ್ತೆ, ಇನ್ಮುಂದೆ ರಿಯಲ್ ಶಕುಂತಲಾನ ನೋಡ್ತೀರಾ, ಆಟ ಈಗ ಶುರುವಾಗತ್ತೆ ಅಂತ ಹೇಳಿ. ಹಾಗಾದ್ರೆ ಹೇಳಿದ ಒಂದೆರಡು ದಿನದಲ್ಲೇ ಇಲ್ಲಿ ಭೂಮಿಯ ಬದುಕಲ್ಲಿ ದೊಡ್ಡದೊಂದು ಘಟನೆ ನಡೆದು ಹೋಗಿದೆ. ಆಕೆಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಯಾವುದೇ ಸಿಂಪ್ಟಮ್ಸ್ ಕೂಡ ಕಾಣಿಸ್ತಿರ್ಲಿಲ್ಲ. ಖಂಡಿತ ಕ್ಯಾನ್ಸರ್ ಅಲ್ಲಿ ಆದಷ್ಟು ಸಿಂಪ್ಟಮ್ಸ್ ಕಾಣಿಸೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇರ್ತಕ್ಕಂಥ ಭೂಮಿಗೂ ಕೂಡ ಸಿಂಪ್ಟಮ್ಸ್ ಕಾಣಿಸ್ಲಿಲ್ಲ, ಬಟ್ ಗೌತಮ್ಗೆ ಸಿಂಪ್ಟಮ್ಸ್ ಕಾಣಿಸಿತ್ತು. ಬಟ್ ಅವರ ಒಂದು ಆರೋಗ್ಯದಲ್ಲಿ ಯಾವುದೇ ರೀತಿ ಏರುಪೇರು ಆಗಿಲ್ಲ. ಅವರು ತುಂಬಾನೇ ಸ್ಟೇಬಲ್ ಆಗಿದ್ದಾರೆ. ಬಟ್ ಭೂಮಿ ಆರೋಗ್ಯದಲ್ಲಿ ತುಂಬಾ ಅಂದ್ರೆ ತುಂಬಾನೇ ವ್ಯತ್ಯಾಸವಾಗಿದೆ. ಸಾವಿನ ಅಂಚಿನಲ್ಲಿದ್ದಾರೆ ಭೂಮಿ. ಜಸ್ಟ್ 3 ರಿಂದ 6 ತಿಂಗಳು ಅಷ್ಟೇ ಬದುಕಬಹುದು. ನಮ್ಮಿಂದ ನಿಮ್ಗೆ ಬದುಕಿಸೋಕೆ ಆಗುದಿಲ್ಲ. ನಿಮ್ಮನ್ನ ಖುಷಿಯಾಗಿ ಆರಾಮಾಗಿಡ್ಲಿಕ್ಕೆ ಏನ್ ಮಾಡ್ಬೋದು ಅದಷ್ಟೇ ಮಾಡ್ಲಿಕ್ಕೆ ಆಗತ್ತೆ. ಇನ್ನು ಮುಂದೆ ಎಲ್ಲಾ ಸಿಂಪ್ಟಮ್ಸ್ ಕೂಡ ಕಾಣಿಸ್ತಾ ಬರುತ್ತೆ ಅಂತ ಹೇಳಿ ಡಾಕ್ಟರ್ ಕೂಡ ಹೇಳಿದ್ರು. ಈ ಒಂದು ವಿಷಯವನ್ನ ಕೇಳಿದಂತ ಭೂಮಿ ತುಂಬಾ ಅಂದ್ರೆ ತುಂಬಾನೇ ಆಘಾತಕ್ಕೊಳಗಾಗಿದ್ರು. ಏನಿದು, ನನ್ನ ಬದುಕಲ್ಲಿ ಈ ರೀತಿಯಾಗಿ ನಡೆದು ಹೋಗ್ತಿದ್ಯಾ ಅಂತ ಹೇಳಿ. ಅದು ನಿಜಕ್ಕೂ ಕೂಡ ನಿಜಾನ ಒಂದೆರಡು ಬಾರಿ ಕ್ರಾಸ್ ಚೆಕ್ ಮಾಡಿದ್ರೆ ಒಳ್ಳೇದಲ್ವಾ, ಮತ್ತಷ್ಟು ಡಾಕ್ಟರ್ಸ್ ಒಪಿನಿಯನ್ ತಗೋಬಹುದಲ್ವಾ, ಮತ್ತೆ ಟೆಸ್ಟ್ ಮಾಡಬಹುದಲ್ವಾ ಅನ್ನೋ ಒಂದು ಮಾತಿಗೂ ಕೂಡ ಮುಂದಾಗಿದ್ರು, ಅನ್ನೋ ನಿರ್ಧಾರಕ್ಕೂ ಕೂಡ ಬಂದಿದ್ರು. ಆದರೆ ಡಾಕ್ಟರ್ ಹೇಳಿದ್ದು ಇಲ್ಲ, ನಾವು ಕರೆಕ್ಟಾಗಿ ಟೆಸ್ಟ್ ಮಾಡಿದ್ದೀವಿ, ಖಂಡಿತ ರಿಪೋರ್ಟ್ ಕರೆಕ್ಟಾಗಿ ಇದೆ ಅಂತ ಹೇಳಿದ್ರು. ಬಟ್ ಅವರು ಕೂಡ ಒಮ್ಮೆ ಹೇಳ್ಬೋದಿತ್ತು, ಇಂಥ ಒಂದು ಸಂದರ್ಭ ಬಂದಾಗ ಖಂಡಿತ ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ಅಕಸ್ಮಾತ್ 0.001% ಏನಾದರೂ ಖಂಡಿತ ವ್ಯತ್ಯಾಸ ಆಗಿಬಿಟ್ಟಿದ್ರೆ ಖಂಡಿತ ಅದು ಒಂದು ರೀತಿಯಲ್ಲಿ ಜೀವದ ವಿಷಯ ಆಗಿರೋದ್ರಿಂದ ಮತ್ತೆ ಟೆಸ್ಟ್ ಮಾಡಬಹುದಿತ್ತು, ಮತ್ತೆ ಎಕ್ಸಾಮಿನ್ ಮಾಡಬಹುದಿತ್ತು, ಡಬಲ್ ಚೆಕ್ ಮಾಡ್ಬೋದಿತ್ತು. ಬಟ್ ಭೂಮಿ ಹೇಳಿದ್ರು ಕೂಡ ಡಾಕ್ಟರ್ ಅದನ್ನು ತುಂಬಾನೇ ಅವಾಯ್ಡ್ ಮಾಡ್ತಾರೆ. ಅವಾಯ್ಡ್ ಮಾಡೋದನ್ನ ನೋಡಿದ್ರೆ ಒಂದು ಕ್ಷಣ ಅನುಮಾನ ಅಂತೂ ಕೂಡ ಬರುತ್ತೆ. ಬಟ್ ನಿಜ ಇದ್ರೂ ಇರಬಹುದು, ಅಥವಾ ಶಕುಂತಲಾ ಆಟ ಆಡಿಲ್ಲ ಅಂತ ಹೇಳಲಿಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಇಲ್ಲಿ ಶಕುಂತಲಾ ಮೊದಲ ಉದ್ದೇಶ ಗೌತಮ್ ವಿಶ್ವಾಸವನ್ನ ನನ್ನ ಮಗ ಗಳಿಸ್ಕೊಂಡು ಮತ್ತೆ ಈ ಮನೆಗೆ ಎಂಟ್ರಿ ಕೊಡಬೇಕು, ಜೊತೆಗೆ ಇಡೀ ಆಸ್ತಿಯನ್ನ ನನ್ನ ಮಗನಿಗೆ ಕಿತ್ಕೊಡ್ಬೇಕು ಅನ್ನೋದು. ಅವತ್ತು ಕೂಡ ಕಿತ್ತು ಕೊಟ್ಟಿದ್ರು. ಗೌತಮ್ ಕೂಡ ಎಲ್ಲವನ್ನ ಕೂಡ ತೊರೆದು ಹೆಂಡತಿ ಮಕ್ಕಳು ಅಂತ ಹೋಗ್ಬಿಟ್ಟಿದ್ರು. ಬಟ್ ತನ್ನ ಮಗ ಯಾವಾಗ ಇಡೀ ಆಸ್ತಿಯನ್ನ ಕಳ್ಕೊತಾನೆ ಅನ್ನೋದು ಗೊತ್ತಾಯ್ತು, ಶಕುಂತಲಾ ದೊಡ್ಡ ಮಹಾನ್ ನಾಟಕವನ್ನೇ ಮಾಡಿಬಿಟ್ರು. ಮಹಾನ್ ನಟಿ ಅಂತಾನೆ ಹೇಳ್ಬೋದು ಶಕುಂತಲಾನ. ಅಷ್ಟರ ಮಟ್ಟಿಗೆ ನಾಟಕವನ್ನ ಮಾಡಿ ಮನೆಯಿಂದ ಆಚೆ ಬಂದು ಗೌತಮ್ ವಿಶ್ವಾಸವನ್ನ ಗಳಿಸ್ಕೊಂಡು ಭೂಮಿನೇ ಶಕುಂತಲಾನ ನಂಬುವಷ್ಟರ ಮಟ್ಟಿಗೆ ಶಕುಂತಲಾ ಡ್ರಾಮವನ್ನ ಮಾಡ್ತಾರೆ. ಫೈನಲಿ ಶಕುಂತಲಾ ಕೇಡಿ ಅನ್ನೋದು ಗೊತ್ತಾಗತ್ತೆ. ಒಂದು ಕ್ಷಣ ಮತ್ತೊಂದು ಅನುಮಾನ ಕೂಡ ಬರುತ್ತೆ. ಇಲ್ಲಿ ಜಯದೇವ್ ಮಾಡ್ತಿರ್ತಕ್ಕಂಥ ತೊಂದರೆಯಿಂದ ಜಯದೇವ್ನನ್ನ ಈ ಗೌತಮ್ ಭೂಮಿ ಕುಟುಂಬವನ್ನ ಕಾಪಾಡಬೇಕು ಅಂದ್ರೆ ಜಯದೇವ್ ಜೊತೆ ತಾನೇ ರೀತಿ ನಾಟಕ ಏನಾದರೂ ಮಾಡಿದ್ರೆ ಖಂಡಿತ ಜಯದೇವ್ನ ಮಟ್ಟ ಹಾಕಬಹುದು ಅನ್ನೋ ಉದ್ದೇಶ ಕೂಡ ಇರ್ಬೋದು. ಯಾಕಂದ್ರೆ ಜಯದೇವ್ ಕೂಡ ಅನುಮಾನ ಪಡ್ತಿದ್ದಾರೆ, ನಾನು ಇವತ್ತು ತುಂಬಾ ನಂಬ್ಕೊಂಡಿದ್ದೀನಿ, ನೀನೇನಾದ್ರೂ ಗೌತಮ್ ಮತ್ತೆ ಭೂಮಿ ಜೊತೆ ಇತ್ಕೊಂಡು ಅವ್ರಿಗೆ ಒಳ್ಳೇದು ಮಾಡ್ಬೇಕಂತ ನನಗೇನಾದ್ರೂ ಕೆಟ್ಟ ತೋರ್ತಿದ್ಯಾ ಅಂತ ಆ ಒಂದು ಅನುಮಾನ ಕೂಡ ಬರುತ್ತೆ. ಬಟ್ ಶಕುಂತಲಾನ ನೋಡ್ತಿದ್ರೆ ಖಂಡಿತ ಜಯದೇವ್ಗೆ ಮೋಸ ಮಾಡುವ ಹಾಗೆ ಕಾಣಿಸ್ತಿಲ್ಲ. ಬಟ್ ಮುಂದೆ ಕತೆ ಯಾವ ರೀತಿ ಟ್ವಿಸ್ಟ್ ತಗೊಳುತ್ತೋ ಅಂತ ಹೇಳಕ್ ಆಗೋದಿಲ್ಲ. ಬಟ್ ಇವತ್ತಂತೂ ಖಂಡಿತ ಆಕೆ ಕೇಡಿ ಅನ್ನೋದನ್ನೇ ತೋರಿಸ್ತಿದ್ದಾರೆ. ಫೈನಲಿ ಕೇಡಿ ಆಗಿರ್ತಕ್ಕಂಥ ಶಕುಂತಲಾ ವಿಶ್ವಾಸವನ್ನ ಗಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಜಯದೇವ್ ತನ್ನ ಇಡೀ ಒಂದು ಕಂಟ್ರೋಲ್ ಅನ್ನ ಕೂಡ ಬರೆದುಕೊಟ್ಬಿಟ್ಟಿದ್ದಾರೆ. ಫೈನಲಿ ಇಲ್ಲಿ ಗೌತಮ್ ವಿಶ್ವಾಸವನ್ನ ಗಳಿಸ್ಕೊಂಡು ಆ ಮನೆಗೆ ಎಂಟ್ರಿ ಕೊಡೋಕೆ ಏನೆಲ್ಲ ಮಾಡಬಹುದೋ ಶಕುಂತಲಾ ಎಲ್ಲವನ್ನೂ ಕೂಡ ಜಯದೇವ್ ಪರವಾಗಿ ಮಾಡ್ತಿದ್ದಾರೆ. ಫೈನಲಿ ಇಲ್ಲಿ ಶಕುಂತಲಾ ಏನೋ ತನ್ನ ಆಟವನ್ನ ಶುರು ಮಾಡ್ಕೊಂಡಿದ್ದಾರೆ. ಬಟ್ ಅಲ್ಲಿ ಜಯದೇವ ದಿಯಾ ವಿಷಯದಲ್ಲಿ ತಗ್ಲಾಕೋತಿದ್ದಾರೆ. ಯಾಕಂದ್ರೆ ಜಯದೇವ ದಿಯಾ ಹತ್ರ ಆಸ್ತಿ ಕಿತ್ಕೋಬೇಕು ಅನ್ನೋ ಕಾರಣಕ್ಕೆ ಆಕೆ ಮನೆಗೆ ಹೋಗಿದ್ರು, ಎಲ್ಲವನ್ನ ಕೂಡ ಮಾಡಿದ್ರು, ಕೆಲಸ ಮಾಡಿದ್ರು, ಬೇಡ್ಕೊಂಡ್ರು, ಕೇಳ್ಕೊಂಡ್ರು. ಬಟ್ ಯಾವುದೇ ರೀತಿಯಲ್ಲೂ ಕೂಡ ದಿಯಾ ಆಸ್ತಿ ಕೊಡೋದಕ್ಕೆ ಮುಂದಾಗಲಿಲ್ಲ. ಬಟ್ ಇದರ ನಡುವೆ ಜಯದೇವ ಕಾಂತ ಅಂಕಲ್ನ ಕೂಡ ಹಾಕಿದ ವಿಷಯವನ್ನ ತಿಳ್ಕೊಳ್ಳುವಂತಹ ದಿಯಾ ನೇರವಾಗಿ ಜಯದೇವ್ನ ಪ್ರಶ್ನೆ ಮಾಡಿದಾಗ ಜಯದೇವ್ ಸೆಡೆ ಹೇಳ್ತಾರೆ.
ದಿಯಾ ಕಥೆಯನ್ನೇ ಮುಗಿಸ್ಬಿಡ್ತಾರೆ. ಅದನ್ನು ನೋಡಿದಂಥ ಆಕೆಯ ಬಾಡಿಗಾರ್ಡ್ ಕಥೆಯನ್ನು ಕೂಡ ಮುಗಿಸ್ಬಿಟ್ಟಿದ್ರು. ಇಬ್ಬರನ್ನ ಕೂಡ ಅಲ್ಲೇ ಎಲ್ಲೋ ಹಾಕಿ ಫೈನಲಿ ಯಾವುದೇ ರೀತಿ ಸುಳಿವು ಸಿಗದ ಹಾಗೆ ಕೂಡ ಮಾಡಿದ್ರು. ಬಟ್ ಇದರ ನಡುವೆ ದಿಯಾನ ಒಂದು ಹುಡುಗ ಪ್ರೀತಿ ಮಾಡ್ತದ, ಆ ಹುಡುಗ ಪ್ರೀತಿಸ್ತದ ಅನ್ನೋದು ಜಯದೇವ್ಗೂ ಕೂಡ ಗೊತ್ತಿತ್ತು. ಹಾಗಾಗಿ ಆ ಹುಡುಗ ಪದೇ ಪದೇ ಮನೆಗೆ ಬಂದು ಕೇಳಿದಾಗ ಎಲ್ಲೂ ಹೋದ್ಲು ಏನು ಅಂತಾನೆ ಗೊತ್ತಿಲ್ಲ ಅಂತಾನೆ ಜಯದೇವ್ ಹೇಳ್ತಾ ಇದ್ರು. ಬಟ್ ಈ ಬಾರಿ ಖಂಡಿತ ಆ ವ್ಯಕ್ತಿಗೆ ಅನುಮಾನ ಜಾಸ್ತಿ ಆಗಿತ್ತು ಜಯದೇವ್ ಮೇಲೆ. ಅದೇ ಕಾರಣಕ್ಕೆ ಜಯದೇವ್ಗೆ ಬಂದು ಕೇಳಿ ಗೊತ್ತಿಲ್ಲ ಅಂತ ಹೇಳಿದಾಗ ನಾನು ಪೊಲೀಸ್ ಅವ್ರಿಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾನೆ ಇಲ್ಲಿ ಜಯದೇವ್ ಹೋಗಿದ್ರು, ಆ ಹುಡುಗ ಹೋಗಿದ್ರು. ಫೈನಲಿ ಪೊಲೀಸ್ ಅವ್ರ ಹತ್ರ ಹೋಗಿ ಈ ರೀತಿ ನನ್ನ ಲವ್ ಗರ್ಲ್ ಫ್ರೆಂಡ್ ಯಾ ಕಾಣಿಸ್ತಿಲ್ಲ ಅಂತ ಹೇಳಿ ಜಯದೇವ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವ್ರನ್ನ ಕೂಡ ಕರ್ಕೊಂಡು ಬರ್ತಾರೆ. ಬಟ್ ಆಲ್ರೆಡಿ ಜಯದೇವ್ಗೆ ಈತ ಹೋಗಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾನೆ ಅನ್ನೋ ವಿಷಯ ಗೊತ್ತಿರೋದ್ರಿಂದಾಗಿ ಆಲ್ರೆಡಿ ತಾನು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿರೋ ಹಾಗೆ ದಾಖಲೆಯನ್ನು ಸೃಷ್ಟಿ ಮಾಡಿರ್ತಾರೆ. ಫೈನಲಿ ಪೊಲೀಸ್ ಅವ್ರು ಬಂದು ಅರೆಸ್ಟ್ ಮಾಡೋದಕ್ಕೆ ಮುಂದಾದಾಗ ನನ್ನ ಯಾಕೆ ಸರ್ ಅರೆಸ್ಟ್ ಮಾಡ್ತಾ ಇದ್ದೀರಾ, ದಿಯಾ ನನ್ನ ಹೆಂಡತಿ 5 ವರ್ಷದಿಂದ ಜೊತೆಯಾಗಿ ಸಂಸಾರ ಮಾಡಿದ್ದೀವಿ, ನಾನು ದಿಯಾ ಚೆನ್ನಾಗೇ ಇದ್ವಿ, ಈ ವ್ಯಕ್ತಿ ಬಂದು ನಮ್ಮ ಸಂಸಾರವನ್ನು ಹಾಳು ಮಾಡಿದ್ದಾನೆ, ಇವತ್ತು ನನ್ನ ಸಂಸಾರ ಹಾಳಾಗಿದೆ ಅಂದರೆ ಅದಕ್ಕೆಲ್ಲ ಇವನೇ ಕಾರಣ, ನಾನು ನನ್ನ ಹೆಂಡತಿಗೋಸ್ಕರ ಎಷ್ಟು ಹುಡುಕ್ತಿದ್ದೇನೆ ಗೊತ್ತಾ, ಆಲ್ರೆಡಿ ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಸರ್, ನೋಡಿ ಕಂಪ್ಲೇಂಟ್ ಕಾಪಿಯನ್ನು ಅಂತ ಹೇಳಿ ಕಂಪ್ಲೇಂಟ್ ಕಾಪಿಯನ್ನು ಕೊಡ್ತಾರೆ. ಹೌದು ಕೊಟ್ಟಿದ್ದಾರೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಕೂಡ ಹೇಳ್ತಿದ್ದಾರೆ. ಫೈನಲಿ ನನಗೆ ಯಾಕೋ ಇವನ ಮೇಲೇನೆ ಅನುಮಾನ, ಇವನಿಂದಾನೇ ನನ್ನ ಹೆಂಡತಿ ಏನೋ ಆಗಿರಬಹುದೇನೋ ಅಂತ ಹೇಳಿ ಫೈನಲಿ ಆ ಹುಡುಗನ್ನೇ ತಗ್ಲಾಕ್ಬಿಡ್ತಾರೆ ಜಯದೇವ್. ಫೈನಲಿ ಪೊಲೀಸ್ ಅವರು ಕೂಡ ವ್ಯಕ್ತಿಯನ್ನೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಈ ಒಂದು ವಿಷಯದಿಂದ ತಾತ್ಕಾಲಿಕವಾಗಿ ಖಂಡಿತವಾಗ್ಲೂ ಕೂಡ ಜಯದೇವ್ಗೆ ರಿಲೀಫ್ ಸಿಕ್ಕಿದೆ. ಹಾಗಂತ ಪರ್ಮನೆಂಟ್ ಆಗಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಜಯದೇವ್ ದಿಯಾ ಮತ್ತೆ ಆಕೆಯ ಬಾಡಿಗಾರ್ಡನ್ನು ಮುಗಿಸಿರೋದು ಖಂಡಿತ ನಿಜ. ಬಟ್ ಅಚ್ಚರಿ ಇಲ್ಲ, ಜಯದೇವ್ಗೆ ಟಕ್ಕರ್ ಕೊಡೋಕೆ ಮಣ್ಣಲ್ಲಿ ಮಣ್ಣಾಗಿರೋ ದಿಯಾ ಮತ್ತೆ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಕತೆ ಯಾವ ರೀತಿ ಆದರೂ ಹೋಗುತ್ತೆ, ಮಣ್ಣಲ್ಲಿ ಮಣ್ಣಾದವರು ಬರ್ತಾರೆ, ಸಮಾಧಿಯಿಂದ ಕೂಡ ಎದ್ದು ಬರ್ತಾರೆ. ಹಾಗಾಗಿ ದಿಯಾ ಮತ್ತೆ ಬಂದು ಜಯದೇವ್ಗೆ ಶಾಕ್ ಕೊಟ್ಟು ಜಯದೇವ್ಗೆ ಟಕ್ಕರ್ ಕೊಟ್ಟರು ಕೂಡ ಅಚ್ಚರಿ ಪಡುವ ಅವಶ್ಯಕತೆ ಏನಿಲ್ಲ. ಫೈನಲಿ ಇತ್ತ ಕಡೆ ನೋಡೋದಾದರೆ ಭೂಮಿ ತಾನು ಬದುಕಿಂದ ದೂರ ಹೋಗ್ತಿದ್ದೀನಿ, ಗೌತಮ್ ಬದುಕಿಂದ ಮಕ್ಕಳ ಬದುಕಿಂದ ದೂರ ಹೋಗ್ತಿದ್ದೀನಿ ಅಂತ ಹೇಳಿ ಇನ್ಮುಂದೆ ತಾನಿರೋದಿಲ್ಲ, ಎಲ್ಲ ಕೆಲಸ ಇವರೇ ಮಾಡಿಕೊಳ್ಳಿ, ಅಡ್ಜಸ್ಟ್ ಆಗಬೇಕು ನಾನಿಲ್ಲದ ಬದುಕಿಗೆ ಅಂತ ಹೇಳಿ ಯಾವುದೇ ಕೆಲಸವನ್ನು ಕೂಡ ಮಾಡಲಿಕ್ಕೆ ಮುಂದಾಗ್ತಿಲ್ಲ. ನೆಪ ಹೇಳಿ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋ ಹಾಗೆ ಮಾಡ್ತಿದ್ದಾರೆ. ಈ ಒಂದು ವಿಚಿತ್ರ ನಡವಳಿಕೆ ನಿಜಕ್ಕೂ ಕೂಡ ಗೌತಮ್ಗೆ ಅನುಮಾನ ತರಿಸುತ್ತೆ. ಹಾಗಾಗಿ ಗೌತಮ್ ನೋಡಿದಾಗ ಕಬೋರ್ಡಲ್ಲಿ ಆ ಒಂದು ರಿಪೋರ್ಟ್ ಇರತ್ತೆ, ಅದನ್ನು ತೆಗೆದುಕೊಂಡು ಹೋಗಿ ಡಾಕ್ಟರನ್ನು ಕೇಳ್ತಿದ್ದಾರೆ, ಏನಾಗಿದೆ ಭೂಮಿಗೆ, ಅವ್ರು ತುಂಬಾ ವಿಚಿತ್ರವಾಗಿ ನಡ್ಕೋತಿದ್ದಾರೆ, ನಿಜಕ್ಕೂ ನನಗೆ ನನ್ನ ಭೂಮಿ ಅಂತಾನೆ ಅನ್ನಿಸ್ತಿಲ್ಲ ಅಂತ ಹೇಳಿದಾಗ, ಯಾಕೆ ಸರ್ ಅವ್ರು ನಿಮಗೆ ಹೇಳಿಲ್ವಾ, ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ವಿ, ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಹೇಳಿಬಿಡ್ತಾರೆ. ಅವರು ಬದುಕೋದು ಜಸ್ಟ್ ಇನ್ನೊಂದು 3 ರಿಂದ 6 ತಿಂಗಳು ಅಂದ ತಕ್ಷಣ ನಿಜಕ್ಕೂ ಕೂಡ ಗೌತಮ್ ಕುಸದು ಹೋಗ್ತಾರೆ. ಫೈನಲಿ ಅಮೃತಧಾರೆ ಅಂತಹ ನಿಜಕ್ಕೂ ಕೂಡ ಪುಸ್ತಕವನ್ನು ಬರೆದಂತಹ ಭೂಮಿ ಇವತ್ತು ತನ್ನ ಸಂಸಾರದಿಂದ ದೂರ ಹೋಗಬೇಕಾಗಿದೆ. ತನ್ನ ಪ್ರೀತಿಯ ಗೂಡಿನಲ್ಲಿ ಬಚ್ಚಿಟ್ಕೊಂಡಿದ್ದಂತಹ ಗೌತಮ ನಿಜಕ್ಕೂ ಕೂಡ ತನ್ನ ನಿಜಕ್ಕೂ ಹೊರಗಡೆ ಬಿಟ್ಕೊಡ್ಬೇಕಾಗಿದೆ. ಹಾಗಿದ್ರೆ ನಿಜಕ್ಕೂ ಗೌತಮ್ ಭೂಮಿಯನ್ನು ತಮ್ಮಿಂದ ದೂರವನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾರೆ, ಅಥವಾ ಫಾರಿನ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಮುಂದಾಗ್ತಾರೆ. ಆ ಕಡೆ ಶಕುಂತಲಾನೇ ನಿಜಕ್ಕೂ ಎಲ್ಲವನ್ನ ಕೂಡ ಸೃಷ್ಟಿ ಮಾಡಿರೋದ, ಅವರ ಬದುಕಲ್ಲಿ ಇಲ್ದಿರ್ತಕ್ಕಂಥ ಸಮಸ್ಯೆಯನ್ನು ತಂದು ಇಲ್ಲಿ ಅವರಿಬ್ಬರದ್ದು ತಮ್ಮ ಒಂದು ಆಸ್ತಿ ಅಂತಸ್ತು ಎಲ್ಲವನ್ನ ಕೂಡ ಬಿಟ್ಟು ಹೋಗುವ ಅಂತ ಮನಸ್ಥಿತಿಗೆ ಬಂದು ಇಡೀ ಆಸ್ತಿಯನ್ನು ತಮಗೆ ಬರ್ಕೊಟ್ಬಿಡ್ಬೇಕು ಅನ್ನೋ ಕಾರಣಕ್ಕೆ ಇಂಥ ಒಂದು ಸಿಚುವೇಶನನ್ನು ತಂದಿಟ್ಟಿದ್ದಾರೆ. ಏನಿರಬಹುದು ತಿಳ್ಕೊಬೇಕು ಅಂದರೆ ಒಂದು ನಾವು ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿ.